ಇನ್ನು ರಾಜ್ಯ ಬಿಜೆಪಿಯಲ್ಲಿ ಒಳ ಬೇಗುದಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಕಂಪ್ಲೀಟ್ಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದನ್ನ ತಹಬದಿಗೆ ತರೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಅದು ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ರೆಬಲ್ಸ್ ವಿರುದ್ಧ BYV ಬಣದಿಂದ ದೆಹಲಿ ಯಾತ್ರೆ ಕೈಗೊಳ್ಳಲಾಗ್ತಾ ಇದೆ. ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಈ ಟೀಮ್ ಮುಂದಾಗ್ತಾ ಇದೆ. ಈ ತಿಂಗಳ ಅಂತ್ಯದೊಳಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ವಿಜೇಂದ್ರ ವಿರುದ್ಧ ಯಾರು ಮಾತಾಡ್ತಾ ಇದ್ದಾರೆ ಅಂತವರಿಗೆ ಲಗಾಮ ಹಾಕಿಸುವಂತಹ ಕೆಲಸವನ್ನ ಈ ನಿಯೋಗ ಮಾಡುತ್ತಾ ಅನ್ನುವಂತ ಪ್ರಶ್ನೆ. 10 ಜನ ಹಿರಿಯ ಮಾಜಿ ಶಾಸಕರ ನಿಯೋಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಅಮಿತ್ ಶಾ ಅವರಿಗೆ ವಸ್ತುಸ್ಥಿತಿಯನ್ನ ವಿವರಿಸುವುದಕ್ಕೆ ಈ ವಿಜೇಂದ್ರ ಆಪ್ತರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಿಯೋಗಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಡೇವನಿಂದ ನಾವು ಮಾತಾಡ್ತಿರೋದು ಅದೇನೆ. ವಿಜೇಂದ್ರ ಟೀಮ್ ಯತ್ನಾಳ್ ಟೀಮ್ ಅಂತ ಆಗಿರುವಾಗ ವಿಜೇಂದ್ರ ಅವ್ರ ಪರವಾಗಿ ಯಾರು ಮಾತನಾಡ್ತಿದ್ದಾರೆ? ಹಾಲಿ ಶಾಸಕರು ಯಾರು ಮಾತನಾಡ್ತಾ ಇಲ್ಲ. ಸೋತ ನಾಯಕರು ವಿಜೇಂದ್ರ ಅವರು ಬೆಂಬಲವಾಗಿ ನಿಂತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ರೇಣುಕಾಚಾರ್ಯ ಅವರು ಬಹಳ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಪುರಸ್ಕಾರ ಸಿಗುತ್ತಾ ಅಂತ. ಒಂದ್ ಕಡೆಯಲ್ಲಿ ಹಾಲಿ ಶಾಸಕರೇನು ಯತ್ನಾಳ್ ಬಣದಲ್ಲಿದ್ದಾರೆ. ದೆಹಲಿಯಲ್ಲಿ ಕೂತು ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತುಕತೆ ನಡೆಸ್ಬಿಟ್ರು. ಸೊ ಈಗ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನ ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ? ಹೈಕಮಾಂಡ್ಗೆ ಇಷ್ಟೆಲ್ಲ ಗೊತ್ತಿಲ್ವಾ? ಇಷ್ಟು ದಿನದ ತನಕ ಗೊತ್ತಿದ್ದು ಕೂಡ ಸುಮ್ಮನೆ ಹಾಕಿದ್ದಾರೆ. ಅನೇಕ ಪ್ರಶ್ನೆಗಳಂತೂ ಉಳಿದಿದೆ. ಒಂದು ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಸಪೋರ್ಟ್ ಇದೆ. ಆ ಸಪೋರ್ಟ್ ಇಂದಾನೇ ಅವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ವಿಜೇಂದ್ರ ಅವರಿಗೆ ಬ್ರೇಕ್ ಹಾಕಬೇಕು, ಅವರಿಗೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಇಂಥವರನ್ನ ಬಿಡಬೇಕು ಅನ್ನೋ ರೀತಿಯಲ್ಲಿಯೂ ಚರ್ಚೆ ಆಗ್ತದೆ. ಯಾಕಂದ್ರೆ ನೀವು ನೋಡಿ, ಎಷ್ಟೋ ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿಬಿಡ್ಬೇಕು ಅಂತ ಬಹಳ ಜನ ಹೇಳಿದ್ರು, ಅಂದ್ರೆ ಈ ವಿಜೇಂದ್ರ ಆಪ್ತ ಬಣದಲ್ಲಿರುವಂತವ್ರು. ಆದ್ರೆ ಯತ್ನಾಳ್ ಗೌಡ್ರಂತೂ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಈ ಉಚ್ಚಾಟನೆ ನೀವೆಲ್ಲ ಅನ್ಕೊಂಡಿರ್ಬೇಕ್ರಿ, ಉಚ್ಚಾಟನೆ ಮಾಡ್ತಾರಂತ ಹೇಳಿ, ಅವೆಲ್ಲ ಏನಾಗಲ್ಲ, ನಮ್ಗೆ ಗೊತ್ತೈತಾಳೆ ಏನ್ ಮಾಡ್ಬೇಕಂತ ಹೇಳಿ ಆ ರೀತಿ ಮಾತಾಡದಂತವ್ರು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಅವರು ಆ ತರ ಮಾತಾಡ್ತಾರೆ. ಆಮೇಲೆ ನಾನು ಸುಳ್ಳೇನ್ ಹೇಳ್ತಿಲ್ಲವಲ್ಲ ಅಂತಾರೆ ಅವರು. ಹೌದು, ಶಿಸ್ತು ಸಮಿತಿ ಅಂತಂದ್ರು, ಹೋದ್ರು, ಶಿಸ್ತು ಸಮಿತಿ ಮುಂದ್ ಕೂತ್ರು, ಬಂದಾದ್ಮೇಲೆ ಕೂಡ ಅವ್ರದ್ದೇನ್ ಮಾತಿನ ವೈಖರಿ ಚೇಂಜ್ ಆಗಿರ್ಲಿಲ್ಲ. ಅದೇ ಖಡಕ್ ಆಗಿ ಉತ್ತರ ಕೊಟ್ರು. ನಾನು ಏನ್ ಹೇಳ್ಬೇಕು ಅದು ಹೇಳಿ ಬಂದಿದ್ದೀನಿ, ಏನಾಗುತ್ತೆ ಅನ್ನೋದು ಸ್ವಲ್ಪ ದಿನದಲ್ಲಿ ನಿಮ್ಗೆ ತಿಳಿಯುತ್ತೆ ಅಂತ. ಸ್ವಲ್ಪ ದಿನ ನಂಗೆ ಸೈಲೆಂಟ್ ಆಗಿ ಹೇಳ್ಯಾರ, ನಾ ಸೈಲೆಂಟ್ ಆಗ್ತೀನಿ, ಇನ್ನು ಜಾರಕಿಹೊಳಿ ಶುರು ಹಚ್ಕೋತಾರ. ಹೌದು, ಅದು ಹಂಗೆ ಆಗ್ತಾ ಇದೆ. ಈಗ ರಮೇಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿದ್ದಾರೆ, ದೆಹಲಿಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಕುಮಾರಸ್ವಾಮಿ ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಅವರೇ ಕೂತ್ ಮಾತನಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಬೇರೆ ಕಾರಣ ಕೊಡಬಹುದು, ಬಟ್ ಸ್ಪ್ಲಿಟ್ ಅಂತೂ ಇದೆ ಪಕ್ಷದಲ್ಲಿ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಸುರೇಶ್ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಇದ್ದಾರೆ, ನಮ್ಮ ಪ್ರತಿನಿಧಿ ಸುರೇಶ್. ಇದೇನು ಸರಿ ಹೋಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಒಬ್ರು ಹೋಗ್ತಾರೆ, ದೂರ್ ಕೊಟ್ಟು ಬರ್ತಾರೆ, ಇನ್ನೊಂದು ಬಣ ಹೋಗುತ್ತೆ, ದೂರ್ ಕೊಟ್ಟು ಬರ್ತಾರೆ. ಈ ದೂರೆಲ್ಲ ಎಲ್ಲಿ ಹೋಗ್ತಿದೆ ಅಂತ ಏನಾದ್ರೂ ಕಿಪಾಟಲ್ಲಿ ಹಾಕಿ ಲಾಕ್ ಮಾಡಿ ಇಡ್ತಿದ್ಯಾ ಬಿಜೆಪಿ ಹೈಕಮಾಂಡ್? ಹೆಂಗೆ ಸ್ಮಿತಾ, ನೀವು ಹೇಳಿದಾಗೆ ಈಗ ರಾಜ್ಯ ಬಿಜೆಪಿಯ ಬಣ ಬಡದಾಟ ಈಗಾಗಲೇ ಮತ್ತೊಂದು ಮಗುಲನ್ನ ಬದಲಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಯತ್ನಾಳ್ ಟೀಮ್ ಇದೆ, ಯತ್ನಾಳ್ ಟೀಮ್ ಅವರು ಈ ಹಿಂದೆ ಹೈಕಮಾಂಡ್ ನಾಯಕರನ್ನ ಹೋಗಿ ಭೇಟಿಯಾಗಿ ಬಂದಿದ್ರು. ಅದರ ಬೆನ್ನಲ್ಲೇನೆ ಇದೀಗ ಮತ್ತೆ BY ವಿಜೇಂದ್ರ ಅವರು ಏನಿದ್ದಾರೆ, ಅವರ ಆಪ್ತರು ಮತ್ತೆ ಆಪ್ತ ಬಳಗದವರು ಏನಿದ್ದಾರೆ, ಅವರೆಲ್ಲರೂ ಕೂಡ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಬಿಜೆಪಿಯ ಅಂದ್ರೆ ವಿಜೇಂದ್ರ ಮತ್ತೆ ಏನು ಯಡಿಯೂರಪ್ಪ ಬೆಂಬಲಿಗರು ಇದ್ದಾರೆ, ಮಾಜಿ ಶಾಸಕರು, ಅದರಲ್ಲಿ ಆಯ್ದ ಹಿರಿಯ 10 ಮಾಜಿ ಶಾಸಕರು ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಕ್ಕೆ ಹೊರಟಿರೋದು. ಅದರಲ್ಲಿ ಅಮಿತ್ ಶಾ ಅವರ ಭೇಟಿ ಏನಿದೆ, ಪ್ರಮುಖವಾಗಿ ಅಮಿತ್ ಶಾ ಅವರ ಭೇಟಿಗೆ ಹೊರಟಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಏನು ಯತ್ನಾಳ್ ಅವರು ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರು, ಅದಾದ ನಂತರ ಏನು BL ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ರು. ಒಂದಷ್ಟು ಅವರ ಬಣದ ಕೆಲ ಅರವಿಂದ್ ಲಿಂಬಾವಳಿ ಇರ್ಬೋದು, ಹಾಗೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ರಮೇಶ್ ಜಾರಕಿಹೊಳಿ ಎಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಬಂದ್ರು. ಅಲ್ಲಿ ಕೂಡ ಒಂದಷ್ಟು ಏನು BY ವಿಜೇಂದ್ರ ಅವರು ಮತ್ತೆ ಪಕ್ಷದಲ್ಲಿ ಏಕಪಕ್ಷೀಯ ವರ್ತನೆ ಏನಿದೆ, ಧೋರಣೆ ಇದೆ, ಅದೆಲ್ಲದರ ಕುರಿತಂತೆ ಕೂಡ ಒಂದಷ್ಟು ಆರೋಪವನ್ನ ಮಾಡಿ ಬಂದಿದ್ರು. ಹೀಗಾಗಿ ರಾಜ್ಯಾಧ್ಯಕ್ಷರನ್ನ ಏನ್ BY ವಿಜೇಂದ್ರ ಇದ್ದಾರೆ ಅವ್ರನ್ನ ಬದಲಾಯಿಸಬೇಕು ಅಂತಕ್ಕಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತಲುಪಿಸಿ ಬಂದಿದ್ರು. ಇದೀಗ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಕ್ಷ ಚುನಾವಣೆ ಕೂಡ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಮತ್ತೆ ಏನು BY ವಿಜೇಂದ್ರ ಅವರನ್ನ ಬೆಂಬಲಿಸಿ ಇದೀಗ ಯತ್ನಾಳ್ ಅವರ ವಿರುದ್ಧ ಒಂದಷ್ಟು ಆರೋಪಗಳ ಸುರಿಮಳೆ, ಜೊತೆಗೆ BY ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಅಂತಕ್ಕಂಥದ್ದು ಒಂದು. ಮತ್ತೊಂದು ಕಡೆ ಯತ್ನಾಳ್ ಅವರು ಏನು ಪ್ರತ್ಯೇಕವಾದಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ಬ್ರೇಕ್ ಹಾಕಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಡಿಮ್ಯಾಂಡ್ನೊಂದಿಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೊರಟಿರ್ತಕ್ಕಂಥದ್ದು. ಆದ್ರೆ ಸ್ಮಿತಾ, ಈ ಬಾರಿ ಹೈಕಮಾಂಡ್ ನಾಯಕರ ಅಂತಂದ್ರೆ ಅಮಿತ್ ಶಾ ಅವರ ಭೇಟಿಗೆ ಹೋಗಬೇಕು ಅಂತಕ್ಕಂಥದ್ದು ಇರತಕ್ಕಂಥದ್ದು ಇವರ ಒಂದು ಆಗ್ರಹ ಆಗಿದೆ. ಆದ್ರೆ ಅಮಿತ್ ಶಾ ಅವರು ಇವರ ಭೇಟಿಗೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಮಿತ್ ಶಾ ಅವರ ಬಳಿ ಒಂದು ವೇಳೆ ಅವಕಾಶ ಕೊಟ್ಟು ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಯತ್ನಾಳ್ ಅವರ ವಿರುದ್ಧ, ಯಾಕೆಂದ್ರೆ ಈ ಹಿಂದೆ
ಶಿಸ್ತು ಸಮಿತಿಗೆ ಹೋಗಿ ಬಂದಿದ್ರು, ಒಂದಷ್ಟು ವಿವರಣೆ ಕೊಟ್ಟಿದ್ರು, ಅದೆಲ್ಲವನ್ನೂ ಕೂಡ ತಾಳೆ ಮಾಡಬೇಕಾಗತ್ತೆ. ಜೊತೆಗೆ ಇವರ ವಿರುದ್ಧನೂ ಕೂಡ ಆಗ್ಬೇಕಾಗತ್ತೆ. ಯಾಕೆಂತಂದ್ರೆ ಎರಡೂ ಬಣದಿಂದಲೂ ಕೂಡ ಪಕ್ಷದಲ್ಲಿ ಬಡಿದಾಟ ಶುರುವಾಗಿರ್ತಕ್ಕಂಥದ್ದು. ಕೇವಲ ಒಂದು ಕಡೆ ಅಥವಾ ಒಂದು ಕೈ ಚಪ್ಪಾಳೆ ತಟ್ಟಿದ್ರಷ್ಟೇ ಅಲ್ಲಿ ಆಗೋದಿಲ್ಲ. ಸೊ ಹೀಗಾಗಿ ಎರಡೂ ಕಡೆಯಿಂದನೂ ಕೂಡ ಇಲ್ಲಿ ಮಿಸ್ಟೇಕ್ಸ್ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಎರಡೂ ಕಡೆಯಿಂದ ಇವರ ವಿರುದ್ಧನೂ ಕೂಡ ಒಂದಷ್ಟು ಶಿಸ್ತು ಕ್ರಮ ಜರುಗುವಂತ ಸಾಧ್ಯತೆಗಳಿರ್ತದೆ. ಆದ್ರೆ ಆ ಹಂತಕ್ಕೆ ತಲುಪೋದಿಲ್ಲ ಅಂತಕ್ಕಂಥದ್ದು ಈಗಿನ ಲೆಕ್ಕಾಚಾರ. ಸೊ ಹೀಗಾಗಿ ಈ ಹೋಗೋದಕ್ಕೂ ಮುಂಚೆ ಅಂದ್ರೆ ದೆಹಲಿಯ ಭೇಟಿಗೂ ಮುಂಚೆನೆ ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಅವರ ಒಂದು ಅನುಮತಿ ಕೂಡ ಬೇಕಾಗುತ್ತೆ. ಅವರು ಅನುಮತಿ ಕೊಡ್ತಾರಾ ಇಲ್ವೋ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಯಾಕೆಂತಂದ್ರೆ ಈಗಾಗಲೇ ನೆನ್ನೆ ನಡೆದಂತ ಮಾಜಿ ಶಾಸಕರ ಸಭೆಯಲ್ಲಿ ಕೂಡ ಯಡಿಯೂರಪ್ಪ ಅವರು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿಗೆ ಮುಗಿದೋದಂತ ಅಧ್ಯಾಯ, ಯಾರು ಕೂಡ ಮತ್ತೆ ಯತ್ನಾಳ್ ಅಥವಾ ರೆಬಲ್ಸ್ ಟೀಮ್ ಏನಿದೆ ಅವರ ವಿರುದ್ಧ ಯಾರು ಕೂಡ ಮಾತಾಡಬಾರದು ಅಂತ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಒಳ ಬೇಗುದಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಕಂಪ್ಲೀಟ್ಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದನ್ನ ತಹಬದಿಗೆ ತರೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಅದು ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ರೆಬಲ್ಸ್ ವಿರುದ್ಧ BYV ಬಣದಿಂದ ದೆಹಲಿ ಯಾತ್ರೆ ಕೈಗೊಳ್ಳಲಾಗ್ತಾ ಇದೆ. ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಈ ಟೀಮ್ ಮುಂದಾಗ್ತಾ ಇದೆ. ಈ ತಿಂಗಳ ಅಂತ್ಯದೊಳಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ವಿಜೇಂದ್ರ ವಿರುದ್ಧ ಯಾರು ಮಾತಾಡ್ತಾ ಇದ್ದಾರೆ ಅಂತವರಿಗೆ ಲಗಾಮ ಹಾಕಿಸುವಂತಹ ಕೆಲಸವನ್ನ ಈ ನಿಯೋಗ ಮಾಡುತ್ತಾ ಅನ್ನುವಂತ ಪ್ರಶ್ನೆ. 10 ಜನ ಹಿರಿಯ ಮಾಜಿ ಶಾಸಕರ ನಿಯೋಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಅಮಿತ್ ಶಾ ಅವರಿಗೆ ವಸ್ತುಸ್ಥಿತಿಯನ್ನ ವಿವರಿಸುವುದಕ್ಕೆ ಈ ವಿಜೇಂದ್ರ ಆಪ್ತರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಿಯೋಗಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಡೇವನಿಂದ ನಾವು ಮಾತಾಡ್ತಿರೋದು ಅದೇನೆ. ವಿಜೇಂದ್ರ ಟೀಮ್ ಯತ್ನಾಳ್ ಟೀಮ್ ಅಂತ ಆಗಿರುವಾಗ ವಿಜೇಂದ್ರ ಅವ್ರ ಪರವಾಗಿ ಯಾರು ಮಾತನಾಡ್ತಿದ್ದಾರೆ? ಹಾಲಿ ಶಾಸಕರು ಯಾರು ಮಾತನಾಡ್ತಾ ಇಲ್ಲ. ಸೋತ ನಾಯಕರು ವಿಜೇಂದ್ರ ಅವರು ಬೆಂಬಲವಾಗಿ ನಿಂತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ರೇಣುಕಾಚಾರ್ಯ ಅವರು ಬಹಳ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಪುರಸ್ಕಾರ ಸಿಗುತ್ತಾ ಅಂತ. ಒಂದ್ ಕಡೆಯಲ್ಲಿ ಹಾಲಿ ಶಾಸಕರೇನು ಯತ್ನಾಳ್ ಬಣದಲ್ಲಿದ್ದಾರೆ, ದೆಹಲಿಯಲ್ಲಿ ಕೂತು ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತುಕತೆ ನಡೆಸ್ಬಿಟ್ರು. ಸೊ ಈಗ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನ ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ? ಹೈಕಮಾಂಡ್ಗೆ ಇಷ್ಟೆಲ್ಲ ಗೊತ್ತಿಲ್ವಾ? ಇಷ್ಟು ದಿನದ ತನಕ ಗೊತ್ತಿದ್ದು ಕೂಡ ಸುಮ್ಮನೆ ಹಾಕಿದ್ದಾರೆ. ಅನೇಕ ಪ್ರಶ್ನೆಗಳಂತೂ ಉಳಿದಿದೆ. ಒಂದು ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಸಪೋರ್ಟ್ ಇದೆ. ಆ ಸಪೋರ್ಟ್ ಇಂದಾನೇ ಅವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ವಿಜೇಂದ್ರ ಅವರಿಗೆ ಬ್ರೇಕ್ ಹಾಕಬೇಕು, ಅವರಿಗೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಇಂಥವರನ್ನ ಬಿಡಬೇಕು ಅನ್ನೋ ರೀತಿಯಲ್ಲಿಯೂ ಚರ್ಚೆ ಆಗ್ತದೆ. ಯಾಕಂದ್ರೆ ನೀವು ನೋಡಿ, ಎಷ್ಟೋ ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿಬಿಡ್ಬೇಕು ಅಂತ ಬಹಳ ಜನ ಹೇಳಿದ್ರು, ಅಂದ್ರೆ ಈ ವಿಜೇಂದ್ರ ಆಪ್ತ ಬಣದಲ್ಲಿರುವಂತವ್ರು. ಆದ್ರೆ ಯತ್ನಾಳ್ ಗೌಡ್ರಂತೂ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಈ ಉಚ್ಚಾಟನೆ ನೀವೆಲ್ಲ ಅನ್ಕೊಂಡಿರ್ಬೇಕ್ರಿ, ಉಚ್ಚಾಟನೆ ಮಾಡ್ತಾರಂತ ಹೇಳಿ, ಅವೆಲ್ಲ ಏನಾಗಲ್ಲ, ನಮ್ಗೆ ಗೊತ್ತೈತಾಳೆ ಏನ್ ಮಾಡ್ಬೇಕಂತ ಹೇಳಿ ಆ ರೀತಿ ಮಾತಾಡದಂತವ್ರು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಅವರು ಆ ತರ ಮಾತಾಡ್ತಾರೆ? ಆಮೇಲೆ ನಾನು ಸುಳ್ಳೇನ್ ಹೇಳ್ತಿಲ್ಲವಲ್ಲ ಅಂತಾರ ಅವರು. ಹೌದು, ಶಿಸ್ತು ಸಮಿತಿ ಅಂತಂದ್ರು, ಹೋದ್ರು, ಶಿಸ್ತು ಸಮಿತಿ ಮುಂದ್ ಕೂತ್ರು, ಬಂದಾದ್ಮೇಲೆ ಕೂಡ ಅವ್ರದ್ದೇನ್ ಮಾತಿನ ವೈಖರಿ ಚೇಂಜ್ ಆಗಿರ್ಲಿಲ್ಲ. ಅದೇ ಖಡಕ್ ಆಗಿ ಉತ್ತರ ಕೊಟ್ರು. ನಾನು ಏನ್ ಹೇಳ್ಬೇಕು ಅದು ಹೇಳಿ ಬಂದಿದ್ದೀನಿ, ಏನಾಗುತ್ತೆ ಅನ್ನೋದು ಸ್ವಲ್ಪ ದಿನದಲ್ಲಿ ನಿಮ್ಗೆ ತಿಳಿಯುತ್ತೆ ಅಂತ. ಸ್ವಲ್ಪ ದಿನ ನಂಗೆ ಸೈಲೆಂಟ್ ಆಗಿ ಹೇಳ್ಯಾರ, ನಾ ಸೈಲೆಂಟ್ ಆಗ್ತೀನಿ, ಜಾರಕಿಹೊಳಿ ಶುರು ಹಚ್ಕೋತಾರ. ಹೌದು, ಅದು ಹಂಗೆ ಆಗ್ತಾ ಇದೆ. ಈಗ ರಮೇಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿದ್ದಾರೆ, ದೆಹಲಿಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಕುಮಾರಸ್ವಾಮಿ ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಅವರೇ ಕೂತ್ ಮಾತನಾಡಿದ್ದಾರೆ.